ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ದೋಸೆ ಮಾಡೋದು ತೋರಿಸ್ತೀನಿ ಬನ್ನಿ. ನಾನು ಅಕ್ಕಿ ನೆನಪಿಟ್ಟು ಮಾಡೋ ದೋಸೆ ಇದು ತುಂಬ ಚೆನ್ನಾಗಿರುತ್ತೆ. ನಮಗೆ ದೋಸೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನಾನು ಬೆಳಗ್ಗೆನೇ ಅಕ್ಕಿ ನೆನೆ ಅದಕ್ಕೆ ಬೇಕಿರೋದು ಏನೇನು ಬನ್ನಿ ತೋರಿಸ್ತೀನಿ. ಅಕ್ಕಿ ನೆನೆ ಹಾಕ್ಬಿಟ್ಟು ಈ ಥರ ಲಾಸ್ಟ್ ಕೈ ಮಿಕ್ಸ್ ಮಾಡಬೇಕು. ಬನ್ನಿ ಇವಾಗ ತೋರಿಸ್ತೀನಿ ಏನೇನು ಬೇಕು ಅಂತ. ಅವಲಕ್ಕಿ ತೊಗೊಂಡಿದ್ದೀನಿ 1 ಕಪ್ಪು, ಮೆಣಸು, ಕಡಲೆಬೇಳೆ, ತೊಗರಿಬೇಳೆ, ಅಕ್ಕಿ ತೊಗೊಂಡಿದ್ದೀನಿ, ಉದ್ದಿನಬೇಳೆ, ಈಗ ನೀರು ತೊಗೊಂಡಿದ್ದೀನಿ. ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ನೆನೆ ಹಾಕೋದು ಅಂತ ತೋರಿಸ್ತೀನಿ. ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಮೆಂತ್ಯ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳೋದ್ರಿಂದ ಕೆಂಪಗೆ ಚೆನ್ನಾಗಿ ಬರುತ್ತೆ ದೋಸೆ. ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾನು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದು ನಾನು ಬೆಳಗ್ಗೆನೇ ನೆನೆ ಹಾಕ್ತಾ ಇದ್ದೀನಿ. 8 ಗಂಟೆಗೆ ನೆನೆ ಹಾಕಿ ಸಾಯಂಕಾಲ 5 ಗಂಟೆಗೆ ರುಬ್ಕೊತೀನಿ. ನೀರು ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆನೇ ನೆನೆ ಹಾಕಿ ಸಾಯಂಕಾಲ ರುಬ್ಬೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಾನು ರುಬ್ತಾ ಇದ್ದೀನಿ. ಸಾಕು, 2 ಸರಿ ಮಿಕ್ಸಿಗೆ ಹಾರಿಸ್ಕೊಂಡ್ರೆ ಸಾಕು, ನುಣ್ಣಗಾಗುತ್ತೆ. ಇಡ್ಲಿಗೆಲ್ಲ ತರ್ತರಿ ಥರ ಇರಬೇಕು. ದೋಸೆ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಲಾಸ್ಟ್ಗೆ ಈ ರೀತಿ ಮಿಕ್ಸ್ ಮಾಡಬೇಕು, ಕೈ ಅಲ್ಲಾಡಿಸಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹೊಂದ್ಕೊಳುತ್ತೆ. ಹಾಗೆ ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ನಾನು ಬೆಳಗ್ಗೆನ ದೋಸೆ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ, ಚೆನ್ನಾಗೇ ಉಪ್ಪು ಬಂದಿದೆ. ನಮಗೆ ಬೆಳಗ್ಗೆನೇ ನಾನು ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿ ಎಲ್ಲ ಚೆನ್ನಾಗೇ ಹೊಂದ್ಕೊಳುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ. ನೀವು ಎಷ್ಟು ಈ ಥರ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರ್ತವೆ ದೋಸೆಗಳು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಟೋಲ್ ತೊಗೊಂಡು ಒರೆಸ್ಕೊ ಮೂಗು. ಮಿಕ್ಸ್
ಮಾಡಿಬಿಟ್ಟು ಒಂದು 5 ನಿಮಿಷ ನಾನು ಹಾಗೆ ಬಿಟ್ಬಿಡ್ತೀನಿ, ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತೇಳಿ. ಈಗ ನಾನು ದೋಸೆ ಹಾಕ್ತೀನಿ. ಬನ್ನಿ, ಹೆಂಚಿಟ್ಬಿಟ್ಟು ನಾನೀಗ ಎಣ್ಣೆ ಹಾಕಿ ಈರುಳ್ಳಿ ಪೀಸ್ ತೊಗೊಂಡು ಮಧ್ಯೆ ಕಟ್ ಮಾಡಿಬಿಟ್ಟು ಈ ಥರ ಹಾಕಬೇಕು. ಚೆನ್ನಾಗಿರುತ್ತೆ ದೋಸೆ, ಸ್ಮೆಲ್ ಚೆನ್ನಾಗಿರುತ್ತೆ ದೋಸೆ. ಹಾಕ್ತೀನಿ, ಹೋಗಮ್ಮ ಈ ಕಡೆ ಬಾ. ಮೊಬೈಲ್ ಏನು ಮುಟ್ಟಬೇಡ ಅಮ್ಮ ಬಿಟ್ಟು. ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ, ಚಟ್ನಿ ಹಾಕ್ಕೊತಾ ಇದ್ದೀನಿ, ಕೆಂಪು ಚಟ್ನಿ. ಇದು ಚಟ್ನಿ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಸುಲಭ ಈ ಕೆಂಪು ಚಟ್ನಿ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ದೋಸೆ. ಒಮ್ಮೆ ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ನಮಗೆ ಯಾವ ಕಲರ್ ಬೇಕಾದ್ರೂ ಬರುತ್ತೆ ಅದು. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.